ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಕಾದ್ರೆ ನೀನ್ ಯಾಕೆ ಇಲ್ಲಿ ಬಂದ್ಬಿಟ್ಟೆ? ಮನೇಲಿ ಎಲ್ಲರೂ ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ಬೇಕು ಅಂತ ನೀನು ಹೇಗೆ ಅನ್ಕೋತೀಯ? ಅಂದ್ರೆ ನಿಧಿ ಮದುವೆ ಮತ್ತೆ ಆಗ್ತಿರೋದನ್ನ ಕೇಳಿ ನಿನಗೆ ಖುಷಿಯಾಗಿಲ್ವಾ? ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಯೋಚನೆ ಮಾಡಿಲ್ವಾ? ಮತ್ತೆ ಬೇರೆ ಏನು ಯೋಚನೆ ಮಾಡ್ತಿದ್ಯಾ? ನಿನ್ನ ಬಗ್ಗೆನೇ. ನಾನು ಹೀಗಿದ್ದೀನಿ ಅಂದರೆ ಅದಕ್ಕೆ ಕಾರಣನೇ ನೀನು. ನಾನೇನು ಮಾಡಿದೆ ದೀಪಿಕಾ? ನನ್ನ ಮೇಲೆ ಯಾಕೆ ಅಷ್ಟೊಂದು ಕೋಪ? ನೀನು ಯಾರೇ ನನ್ನ ಅಪ್ಪ ಅಮ್ಮನ ಮಧ್ಯೆ ಬರೋಕ್ಕೆ? ನೋಡು, ಪದೇ ಪದೇ ಹೇಳ್ತಾ ಇದ್ದೀನಿ, ಅವರು ನನ್ನ ಅಪ್ಪ ಅಮ್ಮ. ಅವ್ರ ಪ್ರೀತಿ ಏನಿದ್ರು ನನಗೆ ಮಾತ್ರ ಸೇರ್ಬೇಕಾಗಿರೋದು. ನೀನು ಅವರಿಂದ ದೂರ ಇದ್ರೆ ನಿನಗೆ ಒಳ್ಳೇದು. ಇಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ದೀಪಿಕಾ, ಆದರೆ ಬೇಕಾಗಿಲ್ಲ. ನೀನು ಏನು ಹೇಳೋದು ನಂಗೆ ಬೇಕಾಗಿಲ್ಲ. ನಾನು ಹೇಳ್ತಿದ್ದೀನಲ್ವಾ, ಕೇಳಿಸ್ಕೊ. ನೀನು ನಮ್ಮ ಅಪ್ಪ ಅಮ್ಮನ ಜೊತೆಲಿ ಕ್ಲೋಸ್ ಆಗಿರೋದು ನನಗಿಷ್ಟ ಇಲ್ಲ. ಅದರಿಂದ ನನಗೆ ಸಂತೋಷ ಆಗಲ್ಲ, ಸಂಕಟ ಆಗತ್ತೆ, ಒಂದು ರೀತಿ ಹುಚ್ಚು ಹಿಡಿಯುತ್ತೆ. ಮಗುನ ಚೀಟಿ ತೊಟ್ಲು ತೂಗೋ ಕೆಲಸ ಮಾಡಬೇಡ. ನನಗೆ ಹಿಂಸೆ ಕೊಡೋಳು ನೀನೇ. ಆ ಹಿಂಸೆ ತಡ್ಕೊಳಕ್ಕಾಗದೆ ಬೇಜಾರಾಗಿ ಕೂತಿದ್ರೆ ಯಾಕೆ ಹೀಗೆ ಬೇಜಾರಾಗಿ ಕೂತಿದ್ಯಾ ಅಂತ ಸಿಂಪತಿ ತೋರಿಸ್ಕೊಂಡು ನಾಟಕ ಮಾಡೋಳು ನೀನೇ. ನಿನ್ನನ್ನು ಮಾತಾಡ್ಸೋಕ್ಕೂ ನಂಗೆ ಇಷ್ಟ ಇಲ್ಲ. ಗೆಟ್ ಲಾಸ್ಟ್. ನೋಡು ದೀಪಿಕಾ, ವನಜ ಅಮ್ಮನ ಜೊತೆ ಮಾತಾಡಿದ್ರೆ ನನಗೆ ಹಿಂಸೆ ಆಗುತ್ತೆ ಅಂತ ಹೇಳ್ತಿದ್ಯಲ್ಲ. ನಿನಗೆ ಹಿಂಸೆ ಆಗುವಂತ ಕೆಲಸ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ನಿನಗೋಸ್ಕರ ಇನ್ಮೇಲೆ ನಾನು ಅವ್ರ ಜೊತೆ ಮಾತಾಡಲ್ಲ. ಆದ್ರೆ ನನ್ನ ಹತ್ರ ಒಂದೇ ಒಂದು ರಿಕ್ವೆಸ್ಟು. ಅಮ್ಮನ ಹತ್ರ ಹಾಗೆಲ್ಲ ನಡ್ಕೋಬೇಡ. ಅವ್ರ ಮನ್ಸಿಗೆ ತುಂಬಾ ನೋವು ಆಗುತ್ತೆ. ಅಮ್ಮನ? ಯಾರೇ ನಿನಗಮ್ಮ? ಅವರು ನನ್ನಮ್ಮ. ಅವ್ರ ಜೊತೆ ನಾನು ಹೇಗೆ ಬೇಕಾದ್ರೂ ನಡ್ಕೋತೀನಿ, ಹೇಗೆ ಬೇಕಾದ್ರೂ ಇರ್ತೀನಿ. ಅನಾಥೆ ಆಗಿರೋ ನೀನು ನಮ್ಮ ಅಪ್ಪ ಅಮ್ಮನ್ನ ನನ್ನಿಂದ ದೂರ ಮಾಡಿ ನೀನು ಅವ್ರಿಗೆ ಹತ್ರ ಆಗಿ ನನ್ನನ್ನೇ ಅನಾಥೆ ಮಾಡಬೇಕು ಅನ್ಕೊಂಡಿದ್ಯಾ? ದೀಪಿಕಾ, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ಅನಾಥೆ ಅನ್ನೋ ಪಟ್ಟ ನನ್ನೊಬ್ಳಿಗೆ ಸಾಕು. ಆ ಪದದ ಹಿಂದೆ ಇರೋವಂಥ ನೋವು ಅನುಭವಿಸ್ತಿರೋರ್ಗೆ ಅಷ್ಟೇ ಗೊತ್ತಿರುತ್ತೆ. ನನಗಪ್ಪ ಅಮ್ಮನ ಪ್ರೀತಿ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ನಿನ್ನಿಂದ ಆ ಪ್ರೀತಿನ ದೂರ ಮಾಡಲ್ಲ. ನಿನಗೇನಾದ್ರೂ ಹಾಗೆ ಅನ್ಸ್ತಿದ್ರೆ ನಾನು ನಿಜವಾಗ್ಲೂ ಅಮ್ಮನ ಹತ್ರ ಮಾತಾಡಲ್ಲ. ನೀನ್ ಖುಷಿಯಾಗಿರು. ಯಾಕಂದ್ರೆ ಅವರು ನಿನ್ನಮ್ಮ, ನಿನ್ನನ್ನು ಹೆರ್ತಿರೋ ಅಮ್ಮ. ನೀನ್ ಹೀಗೆಲ್ಲ ಹೇಳಿದ್ಮೇಲೆ ನಾನು ಅವ್ರ ಹತ್ರ ಹೇಗ್ ತಾನೇ ಮಾತಾಡಕ್ಕಾಗುತ್ತೆ? ಮಾತಾಡ. ಇಲ್ಲಿಂದ ಹೊರಟೋಗು. ನಿನ್ನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ. ನಿಮಗೆಲ್ಲ ನಾನು ಬೇಕಾಗಿಲ್ಲ. ಆ ಬೀದಿ ಬಿಕಾರಿನೇ ಬೇಕಾಗಿದ್ದಾಳೆ. ಯಾವಳು ಬೀದಿಲ್ ಬಿದ್ದ ಬಿಕಾರಿನ, ಆ ಅನಾಥೆನ ನನ್ನ ಅಕ್ಕ ಅಂತ ಎಲ್ಲ ಹೇಳಬೇಡ. ಮನುಜ, ಇವತ್ತು ಹಬ್ಬ. ಒಂದು ಸಂಭ್ರಮ ಇಲ್ಲ, ಸಡಗರ ಇಲ್ಲ. ಏನಾಯ್ತು? ದೀಪಿಕಾ ನಿಮ್ಮ ಬುದ್ಧಿನೇ ಕಲ್ತಿದ್ದಾಳೆ. ಅವಳನ್ನ ಹೇಗೆ ಸರಿ ದಾರಿಗೆ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಹೇಳ್ತಿದ್ಯಾ ನೀನು? ನನ್ನ ಮಗಳನ್ನ ಸರಿಯಾದ ದಾರಿಗೆ ತರೋದ? ನನ್ನ ಮಗಳು ನನ್ನ ಬುದ್ಧಿನೇ ಕಲಿಬೇಕು ಅಲ್ವಾ? ಅವಳು ನನ್ನ ಬುದ್ಧಿ ಕಲ್ತ ಮೇಲೆ ಅವಳು ಸರಿಯಾದ ದಾರಿಲಿ ಇದ್ದಾಳೆ ಅನ್ನೋದೇ ಅರ್ಥ. ನಿನ್ನ ಹಾಗೆ ಎಮೋಷನ್ ರಿಲೇಷನ್ ಅಂತ ಅಳಮೂಂಜಿ ಥರ ಕೂತ್ಕೊಳ್ಳೋಕ್ಕಾಗತ್ತಾ? ಅವಳಿಗೆ ಅಹಂಕಾರ ಜಾಸ್ತಿ ಆಗಿದೆ. ಆಸ್ತಿ ಅಂತಸ್ತು ಅನ್ನೋ ಹೆಸರಲ್ಲಿ ಮನುಷ್ಯತ್ವನೇ ಮರೀತಿದ್ದಾಳೆ. ಪ್ರೀತಿ ವಿಶ್ವಾಸನ ಕಳ್ಕೊತಿದ್ದಾಳೆ. ನಾಳೆ ದಿನ ಏನಾದರೂ ನಮ್ಮ ದೊಡ್ಡ ಮಗಳು ಸಿಕ್ಕಿದ್ರೆ
ಅವಳ ಅಕ್ಕ ಅಂತಾನೂ ಕರೆಯಲ್ಲ, ಯಾವ ಸಂಬಂಧನೂ ಬೇಡ ಅಂತ ಹೇಳ್ತಿದ್ದಾಳೆ. ಇದಕ್ಕೆಲ್ಲ ಕಾರಣ ನೀವೇ. ಅವಳ ಮನಸ್ಸಿನಲ್ಲಿ ಬರೀ ಕೆಟ್ಟದನ್ನೇ ತುಂಬಿ ಅವಳಿವತ್ತು ಈ ರೀತಿ ಆಗೋದಕ್ಕೆ ಕಾರಣ ಆಗಿದ್ದೀರಾ. ಇದೆಲ್ಲ ಆಗಿದ್ದು ಯಾವಾಗ? ಮಾಧವನ್ ಮನೆಗೆ ಹೋಗಿದ್ಯಾ? ದೀಪಿಕನ್ ಮುಂದೆನೆ ಪೂರ್ಣಿಮನ್ ಮೀಟ್ ಮಾಡಿದ್ಯಾ? ಹೌದು, ಹೋಗಿದ್ದೆ. ಅದೇ ಅನ್ಕೊಂಡೆ. ಇಷ್ಟಕ್ಕೂ ನೀನ್ ಯಾಕೆ ಆ ಮನೆಗೆ ಹೋಗ್ತೀಯಾ? ನಿಂಗೂ ಆ ಮನೆಗೂ ಏನು ಸಂಬಂಧ? ಏನ್ ಸಂಬಂಧ ಅಂದ್ರೆ, ಆ ಮನೆಗೆ ನಮ್ಮ ಮಗಳನ್ನ ಕೊಟ್ಟಿದ್ದೀವಿ. ಆಗಿದ್ದ ಮೇಲೆ ನಮ್ಮ ಮಗಳನ್ನ ಅಷ್ಟೇ ಮಾತಾಡಿಸ್ಬೇಕು. ಆ ಮನೆಗೆ ಹೋಗಿ ನೀನು ಕಂಡ್ಕೊಂಡವ್ರನ್ನ ಮಾತಾಡ್ಸಿದ್ರೆ ದೀಪಿಕನ್ ಖಂಡಿತ ಕೋಪ ಬರುತ್ತೆ. ದೀಪಿಕಾ ನಮ್ಮ ಮುದ್ದಿನ ಮಗಳು. ಅವಳನ್ನ ಬಿಟ್ಟು ಬೇರೆ ಯಾರಿಗೋ ನೀನು ಪ್ರೀತಿ ತೋರಿಸಿದ್ರೆ ಅವಳ ಮನಸ್ಸು ಎಷ್ಟು ನೋವುತ್ತೆ. ನೀವು ಅವಳನ್ನ ವಹಿಸೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ. ಅದಕ್ಕೆ ನಾನು ಆಗ ಹೇಳಿದ್ದು, ಅವಳು ನಿಮ್ಮ ಬುದ್ಧಿನೇ ಕಲ್ತಿದ್ದಾಳೆ ಅಂತ. ಪ್ರೀತಿ ವಿಶ್ವಾಸಕ್ಕಿಂತ ಆಸ್ತಿ ಅಂತಸ್ತೆ ದೊಡ್ಡದು ಅನ್ನೋ ಹಾಗೆ ಮಾತಾಡ್ತಾಳೆ. ಬೇರೆಯವ್ರನ್ನ ತುಂಬ ಕೀಳಾಗಿ ಕಾಣ್ತಾಳೆ. ಮಾಧವ್ ಅವರು ಅಷ್ಟು ದೊಡ್ಡ ವ್ಯಕ್ತಿ. ಅಂಥವ್ರ ಮನೆಗೆ ನಮ್ಮ ಮಗಳು ಸೊಸೆಯಾಗಿ ಹೋಗಿದ್ದಾಳೆ. ಅಲ್ಲಿ ಅವಳು ನಡ್ಕೋತಿರೋ ರೀತಿ ಸ್ವಲ್ಪನೂ ಸರಿ ಇಲ್ಲ. ಆದರೆ ಏನು ಹೇಳಿದ್ರು ಅವಳ ತಲೆಗೆ ಹೋಗ್ತಾ ಇಲ್ಲ. ವಿಷದ ಗಿಡದಲ್ಲಿ ಬಿಡೋ ಹಣ್ಣು ಎಷ್ಟೇ ರುಚಿಯಾಗಿದ್ರು ಅದ್ರಲ್ಲಿ ತುಂಬಿರೋದು ವಿಷನೇ. ಈಗ ನಮ್ಮ ಮಗಳು ದೀಪಿಕಾನು ಹಾಗೆ ಆಗಿದ್ದಾಳೆ. ಇನ್ಮೇಲಾದರೂ ನೀವು ಬದಲಾಗಿ. ನೀವು ಬದಲಾದ್ರೆ ಮಕ್ಕಳು ನನ್ನ ಕೆಲಸ ಮುಗಿಲಿ, ನಿಮಗೆಲ್ಲ ಬುದ್ಧಿ ಕಲಿಸ್ತೀನಿ. ನಾನು ಹೇಳಿದ ಕೆಲಸ ಏನಾಯ್ತು? ಆಶ್ರಮದ ಹೆಂಗಸು ಸಿಕ್ಕಿದ್ಲಾ? ಸಿಕ್ಕಿದ್ದಾರೆ ಸರ್, ನಾಳೆನೇ ಭೇಟಿ ಆಗ್ತಾರಂತೆ. ನಾಳೆನಾ? ಯಾಕೆ ಇವತ್ತಿನ ದಿನ ಚೆನ್ನಾಗಿಲ್ವಾ? ಒಂದೊಂದು ದಿನಾನು ಈಗ ತಡ ಆದರೆ ನಮಗೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಓಕೆ, ಇಷ್ಟು ದಿನ ವೆಯ್ಟ್ ಮಾಡಿದ್ದೀನಿ, ಇನ್ನೊಂದು ದಿನ ತಾನೆ. ಓಕೆ. ಪೂರ್ಣಿಮಂಗೂ ವನಜಂಗೂ ಆಶ್ರಮಕ್ಕೂ ಏನೋ ಸಂಬಂಧ ಇದೆ. ನಾಳೆ ಅದು ಏನು ಅಂತ ಗೊತ್ತಾಗತ್ತೆ. ಈ ಮನೇಲಿ ನಾವ್ಯಾರು ಇವಳು ಕಣ್ಣಿಗೆ ಕಾಣೋದೇ ಇಲ್ವಾ? ಇವರಿಬ್ರು ಇಲ್ಲ ಅಂದ್ರೆ ಮನೆನೇ ಇಲ್ಲ ಅನ್ನೋ ಥರ ಆಡ್ತಾಳೆ. ಇಲ್ಲಿ ಇನ್ನೆಷ್ಟೊತ್ತು ಹೀಗಾಡ್ತಾರೆ? ಅವರಿಬ್ರು ಈ ಮನೆಯಿಂದ ತೊಲಗಿದ್ಮೇಲೆ ಎಲ್ಲರೂ ಈ ಮನೇಲಿ ನಾನು ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಹೌದಮ್ಮ, ನಿಧಿ ಮದುವೆ ಆಗ್ತಿದೆಯಲ್ಲ, ಇದಾಗಿ ನಿಮ್ಮಿಂದಾನೆ. ಅಂಥದ್ರಲ್ಲಿ ನೀವೇನಿಗೆ ಮನೆ ಬಿಟ್ಟು ಹೋಗ್ಬೇಕು? ನನಗೂ ಹಾಗೆ ಅನ್ನಿಸ್ತಾ ಇದೆ. ನಿಧಿ ಮದುವೆ ಕ್ಯಾನ್ಸಲ್ ಆಯ್ತಲ್ಲ ಅನ್ನೋ ಕೋಪದಲ್ಲಿ ನಾನು ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೋಬೇಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.